ಮೈಸೂರು ಉಳಿಸಿಕೊಳ್ಳಲು ತುಮಕೂರು ಬಲಿಯಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ. ತುಮಕೂರನ್ನ ಉಳಿಸಿಕೊಳ್ಳಲು ಆಸಕ್ತಿಯನ್ನ ತೋರಿಸಲೇ ಇಲ್ಲ ನಾಯಕರು. ಯಾವ ನಾಯಕರು? ವಿಶೇಷವಾಗಿ ಸಿದ್ದರಾಮಯ್ಯ ಅವರು. ಮೈಸೂರು ಕ್ಷೇತ್ರಕ್ಕಾಗಿ ಸಿದ್ದರಾಮಯ್ಯ ಭಾರಿ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಯಾಕಂದ್ರೆ ಅವರ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು, ಮೈಸೂರು ಜೆಡಿಎಸ್ ಹೋಗ್ಬಿಟ್ರೆ ನಾವಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಪಟ್ಟು ಹಿಡಿದು ಸಿದ್ದರಾಮಯ್ಯ ಮೈಸೂರನ್ನ ಉಳಿಸ್ಕೊಂಡ್ರು. ಆದ್ರೆ ಹಾಲಿ ಸಂಸದರ ಕ್ಷೇತ್ರ ತುಮಕೂರು, ಮುದ್ದಹನುಮೇಗೌಡರು ಪ್ರಸಕ್ತ ಕಾಂಗ್ರೆಸ್ ಸಂಸದ, ಆ ಕ್ಷೇತ್ರವೇ ತಪ್ಪಿ ಹೋದ್ರೂ ಕೂಡ ಸಿದ್ದರಾಮಯ್ಯ ಮೌನಕ್ಕೆ ಶರಣಾದ್ರು. ಯಾವುದೇ ರೀತಿಯಲ್ಲೂ ಕೂಡ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮೈಸೂರು ಉಳಿಸಿಕೊಳ್ಳುವ ಪ್ರತಿಷ್ಠೆಗೆ ಹಾಲಿ ಸಂಸದರಿಗೆ ಕೈ ಟಿಕೆಟ್ ತಪ್ತಾ ಅನ್ನುವಂಥದ್ದು. ಇಲ್ಲಿ ಈ ಬಗ್ಗೆ ಯಾವ ಇಂಟರ್ಲಿಂಕ್ ಇದೆಯೋ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ DCM ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರು ತುಮಕೂರು ಎರಡು ಒಂದೇ ಕಾಂಗ್ರೆಸ್ಗೆ, ಎರಡು ಕೂಡ ಇಂಪಾರ್ಟೆಂಟ್ ಕ್ಷೇತ್ರಗಳೇ. ನಾವು ದಿಲ್ಲಿಯಿಂದ ವಾಪಸ್ ಬರೋವರೆಗೂ ಕೂಡ ನಮ್ಮ ಹಿಡಿತ ಇತ್ತು, ಲೋಕಸಭಾ ಕ್ಷೇತ್ರ ನಮ್ಮ ಹಿಡಿತದಲ್ಲೇ ಇತ್ತು. ಆದರೆ ಏನಾಯಿತೋ ಗೊತ್ತಿಲ್ಲ, ಕಡೆಗಳಿಗೆಯಲ್ಲಿ ಯಾರೋ ಏನೋ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ತುಮಕೂರು ಕ್ಷೇತ್ರ ಕಾಂಗ್ರೆಸ್ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಸ್ಪರ್ಧೆ ಮಾಡದೆ ಹೋದರೆ ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡಿ ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ದೇವೇಗೌಡ CM HDK ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೀನಿ ಅನ್ನುವಂಥ ಮಾತನ್ನು ಕೂಡ DCM ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಲಿ ಸಂಸದರ ಕ್ಷೇತ್ರ ಬಿಟ್ಟುಕೊಡಬಾರದು ಅನ್ನುವ ಚರ್ಚೆ ಆಗಿತ್ತು. ಹೈಕಮಾಂಡ್ ಜೊತೆ ಈ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಮುದ್ದಹನುಮೇಗೌಡ ಕೂಡ ಉತ್ತಮ ಸಂಸದರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳೋ ಮೂಲಕ ಪರಮೇಶ್ವರ್ ಮುದ್ದಹನುಮೇಗೌಡ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜೊತೆಗೆ ತುಮಕೂರು ಸಿಟ್ಟಿಂಗ್ MP ಇದ್ದರು. ನಾವು ಇನ್ ಪ್ರಿನ್ಸಿಪಲ್ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಆಗುವಂಥ ಸಂದರ್ಭದಲ್ಲಿ 10 ಜನ ಏನು ಕರ್ನಾಟಕದಲ್ಲಿ ಸಿಟ್ಟಿಂಗ್ ಇದ್ದಾರೆ 10 ಜನರಿಗೂ ಕೊಡಬೇಕು ಹಾಗೆ ಅಂತೇಳಿ ನಾವೊಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೆವು. ಅದಾದ ಮೇಲೆ ನಾವೆಲ್ಲ ಈ ಕಡೆ ಬಂದ ಮೇಲೆ ರಾಹುಲ್ ಗಾಂಧಿಯವರು ಮತ್ತು ಮಾನ್ಯ ದೇವೇಗೌಡರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ತುಮಕೂರನ್ನು ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ, ನಮ್ಮಲ್ಲಿ ಸಿಟ್ಟಿಂಗ್ MP ಎಲ್ರಿಗೂ ಕೊಡುವಾಗ ಅವರೊಬ್ಬರಿಗೆ ಯಾಕೆ ತಪ್ಪಿಸ್ತೀರಿ? ಇಡೀ 44 ಜನ ಇಡೀ ದೇಶದಲ್ಲಿ ಇದ್ದವರೇ 44 ಜನ, ಅದರಲ್ಲಿ ಇವರೊಬ್ಬರಿಗೆ ತಪ್ಪಿಸೋದು ಅಷ್ಟು ಸರಿ ಕಾಣೋದಿಲ್ಲ. ಕರ್ನಾಟಕದ ಮಟ್ಟಿಗೆ 10 ಜನರಲ್ಲಿ ಒಬ್ಬರಿಗೆ ತಪ್ಪಿಸೋದು ಕೂಡ ಸರಿ ಇಲ್ಲ ಅಂತೇಳಿ ನಾನು ನಿನ್ನೆ ರಾತ್ರಿ ಸನ್ಮಾನ್ಯ ದೇವೇಗೌಡರವ್ರನ್ನು ಕೂಡ ಭೇಟಿ ಮಾಡಿ ಅವರಿಗೂ ರಿಕ್ವೆಸ್ಟ್ ಮಾಡಿದೆ ಮತ್ತು ನಮ್ಮ ವರಿಷ್ಠರಿಗೂ ಕೂಡ ತಿಳಿಸಿದೆ. ಜೊತೆಗೆ ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿಕೊಂಡಿದ್ದೇನೆ, ಈ ಸೀಟ್ ನಮಗೆ ಬಿಟ್ಟುಕೊಟ್ಬಿಡಿ ಹಾಗೆ ಅಂತೇಳಿ. ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ.